ವೆಲ್ಕಮ್ ಬ್ಯಾಕ್. ಜೋಕ್ ಜಂಕ್ಷನ್, ನೋ ಟೆನ್ಷನ್. ರಂಗಭೂಮಿಯ ಎಲ್ಲ ಕ್ಷೇತ್ರದಾಗೂ ದುಡ್ದ ಅನುಭವ ಇವ್ರಿಗೆ ಅದ. 20-22 ವರ್ಷದಿಂದ ರಂಗಭೂಮಿ ಒಳಗೆ ಕೆಲಸ ಮಾಡೋ ಇವ್ರನ್ನ ನಾನು ಜೋಕ್ ಜಂಕ್ಷನ್ಗೆ ಸ್ವಾಗತ ಮಾಡ್ತೀನಿ. ಬರ್ರಿ ರವಿ ಕುಲಕರ್ಣಿ, ಪ್ಲೀಸ್ ಕಮ್. ರವಿ, ಜೋಕ್ ಜಂಕ್ಷನ್ಯಾಗ ನಿಮ್ಮ ಜೋಕನ್ನು ಕೇಳಲಿಕ್ಕೆ ಕರ್ನಾಟಕದ ಮಂದಿ ಕಾಯ್ಲಿಕ್ಕೆ ಹತ್ತಾರ. ಹೇಳ್ರಿ ನೋಡಿ. ಯಶವಂತ, ಒಂದ್ಸಲ ಏನಾಯ್ತು ಅಂತಂದ್ರೆ ಒಬ್ಬ ಹೆಣ್ಮಗಳು ಒಂದು ದವಾಖಾನಿಗೆ ಡಾಕ್ಟರ್ ಕಡೆ ಚೆಕಪ್ಗೆ ಬಂದು ಓಕೆ. ಆ ಚೆಕಪ್ ಮಾಡ್ತಿರ್ಬೇಕಾದ್ರೆ ಡಾಕ್ಟ್ರಿಗೆ ಹೇಳಿಲ್ಲಂತ, ಡಾಕ್ಟ್ರ ನನ್ನ ಗಂಡ ಹೊರಗಿದ್ದಾನ, ಅವ್ರನ್ನ ಹೊರಗೆ ಕರೆಸ್ರಿ ಅಂದ್ಲಂತ. ಡಾಕ್ಟರ್ಗೆ ಆಶ್ಚರ್ಯ ಆಯ್ತು, ನೀವು ಡಾಕ್ಟರ್ ಕಡೆ ಬಂದಿರಿ, ಡಾಕ್ಟರ್ ಮೇಲೆ ವಿಶ್ವಾಸ ಇಡಬೇಕು ಅಂತ ಆ ಡಾಕ್ಟ್ರು ಆಕಿಗೆ ಹೇಳಿದ್ರು. ಆಮೇಲೆ ಆಕಿ ಹೇಳಿಲ್ಲಂತ, ಡಾಕ್ಟರ್ ನಿಮ್ಮ ಬಗ್ಗೆ ನನಗೆ ಫುಲ್ ವಿಶ್ವಾಸ ಅದ, ಆದ್ರೆ ಹೊರಗೆ ನನ್ನ ಗಂಡ ಕೂತಾನಲ್ಲ, ಅವನ ಎದುರಿಗೆ ನಿಮ್ಮ ಚಂದ ನರ್ಸ್ ಕೂತಾಳ, ಅದ್ರ ಸಲುವಾಗಿ ನನ್ನ ಗಂಡನ ಮೇಲೆ ನನಗೆ ವಿಶ್ವಾಸ ಇಲ್ಲ, ಅದಕ್ಕೆ ಅವ್ನು ಒಳಗೆ ಕರೆಸ್ರಿ ಏನಂತ. ಸೊ ಡಾಕ್ಟ್ರು ಪೇಷಂಟ್ ನಡುವಂತ ನಡೆದ ಬಿಟ್ಟಿರ್ತಾವ್ರಿ. ಇನ್ನೊಂದು ಜೋಕ್ ಹೇಳ್ತೀರಾ? ಇನ್ನೊಂದು ಜೋಕು ಅಂತಂತಂದ್ರೆ, ಈ ಮಕ್ಕಳು ಒಂದೊಂದ್ಸಲ ಭಾಳ ಚಂದ ಮಾತಾಡ್ತಿರ್ತಾವೆ. ಅವು ಹೆಂಗಂತಂತಂದ್ರೆ ಪನ್ನು ಇರ್ತದ, ಅದ್ರೊಳಗೆ ಒಳ್ಳೆ ಮೆಸೇಜು ಇರ್ತದೆ. ಒಂದ್ಸಲ ಒಬ್ಬ ಅಜ್ಜ ತನ್ನ ಮೊಮ್ಮಗ ಕೇಳಿದ್ನಂತೆ, ಪುಟ ಈ ಟೇಬಲ್ ಮೇಲೆ ನಾನು ನಶ್ಯ ಡಬ್ಬಿ ಇಟ್ಟಿದ್ದೆ, ಅದು ನಿನ್ನ ಕಣ್ಣಿಗೆ ಏನಾರ ಬಿತ್ತೇನು ಅಂತ ಕೇಳಿದ್ನಂತೆ. ಅದಕ್ಕೆ ಆ ಹುಡುಗ ಉತ್ತರ ಕೊಟ್ಟನಂತೆ, ಅದು ಕಣ್ಣಿಗೆ ಬೀಳಬಾರ್ದು ಅಂತನ ಅದನ್ನ ಹೊರಗೆ ಹೋಗದೇನಿ ಅಂತ ಹೇಳಿದ್ನಂತೆ. ಆ ಇನೋಸೆನ್ಸ್ ಆ್ಯಕ್ಚುಲಿ ಮಕ್ಕಳದು ಖರೆ ಚಲೋ ಕೆಲಸ ಮಾಡ್ತದೆ. ಹೇಳಿ. ಇನ್ನೊಂದೇನು ಅಂತಂತಂದ್ರೆ, ನಾನು ವೃತ್ತಿ ಒಳಗಿದ್ದೀನಲ್ಲ, ಈ ವಕೀಲರು ಒಂದೊಂದ್ಸಲ ಜೋಕ್ ಆಗ್ತಿರ್ತಾವ, ವಕೀಲರ ಮೇಲೂ ಜೋಕ್ ಆಗ್ತಿರ್ತಾವ. ಒಂದ್ಸಲ ಏನಾಯ್ತು ಅಂತಂದ್ರೆ, ಒಬ್ಬ ಈ ಪಿಕ್ ಪಾಕೆಟ್ ಮಾಡ್ತಾರಲ್ರಿ, ಕಿಸೆ ಕತ್ತರ್, ಅಂಥವ್ನ ಏನ್ ಮಾಡಿದ್ರು ಅಂತಂತಂದ್ರೆ ಒಬ್ಬ ವಕೀಲರು ಬಿಡಿಸಿದ್ರು. ಅಂದ್ರೆ ಅವ ಕಳ್ಳತನ ಮಾಡಿ ಸಿಕ್ಕಾಕೊಂಡ, ಕೋರ್ಟ್ನಾಗ ಅವ್ನು ಬಿಡಿಸಿದ್ರು, ಹೊರಗೆ ಕರ್ಕೊಂಬಂದ್ರು. ಆಮೇಲೆ ಸ್ವಲ್ಪ ದಿವಸ ಆಯ್ತು, ಇವ ಒಳ್ಳೆ ಬೆಟ್ಟನೇ ಆಗ್ಲಿಲ್ಲ, ಇವ್ರಿಗೆ ಫೀನೂ ಕೊಡ್ಲಿಲ್ಲ. ಕಡೆಗೆ ಒಂದ್ಸಲ ಸಿಕ್ಕಾಗ ವಕೀಲರು ಕೇಳಿದ್ರ ಅವಾಗ, ಅಲ್ಲಪ್ಪ ನಿನ್ನ ನಾನು ಕೋರ್ಟ್ನಿಂದ ಶಿಕ್ಷೆ ಆಗೋ ತಪ್ಪಿಸಿ ಬಿಡಿಸೇನಿ, ನೀನು ನನ್ನ ಫೀಸ ಕೊಡ್ಲಿಲ್ಲಲ್ಲ? ಹೌದು ಅಂದ. ಅಂದ್ಕೊಳ್ಳೇನ, ಸಾಹೇಬ್ರ ಏನು ಚಿಂತೆ ಮಾಡ್ಬೇಡ್ರಿ, ಈ ಚಳಿಗಾಲ ಮುಗಿಲಿ ನಿಮ್ಮ ಫೀ ಕೊಡ್ತೇನೆ ಅಂದ. ಅಂದ್ರೆ ಥಂಡಿ ದಿನ ಮುಗಿಲಿ ಆಮೇಲೆ ಕೊಡ್ತೇನೆ ಅಂದ. ಆಗ ಇವರು ವಕೀಲರಂದ್ರು, ಅಲ್ಲಪ್ಪ ನನ್ನ ಫೀ ಕೊಡೋದಕ್ಕೆ ಈ ಚಳಿಗಾಲಕ್ಕೆ ಏನು ಸಂಬಂಧ ಅಂತ ಕೇಳಿದ್ರು. ಅಂದ್ಕೊಳ್ಳಿ, ಏನ್ರಿ ವಕೀಲರು ಶಾಣ್ಯಾರ ಇರ್ತಾರ ಅಂತ ತಿಳ್ಕೊಂಡಿದ್ದೆ, ಈಗ ಯಾವ ಕಾಲ ಹೇಳ್ರಿ ಅಂದ. ಚಳಿಗಾಲ. ನಮ್ಮ ದಂಧೆ ಏನು ಹೇಳ್ರಿ ಅಂದ. ಏನು? ಕಿಸೆ ಕತ್ತರಿಸೋದು. ಈಗ ಮಂದಿ ಎಲ್ಲ ಏನ್ ಮಾಡ್ತಾರಂದ್ರೆ ಕಿಸದಾಗ ಕೈ ಹಾಕೊಂಡು ಅಡ್ಡಾಡ್ತಿರ್ತಾರ, ಹಿಂಗಾಗಿ ನಮ್ಮ ದಂಧೆ ಒಂದು ಸ್ವಲ್ಪ ಬರೋಬ್ಬರಿ ನಡೆಯುವಲ್ಲ. ಭಾರಿ ಕಾಜಿ ಆದ್ ಬಿಡ್ರಿ. ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರ, ನಿಮ್ಮೂರಾಗೂ ಇಂಥ ಮಸ್ತ್ ಮನುಷ್ಯ ಇದ್ದ ಅಂತಂದ್ರೆ ದಯವಿಟ್ಟು ನಮಗೆ ಕಳಿಸ್ರಿ. ನೋಡ್ರಿ, ನಮ್ಮಲ್ಲಿ ಕಳಿಸ್ಲಿಕ್ಕೆ ಭಾರಿ ಸಿಂಪಲ್ ದಾರಿ ಅದ. ಒಂದು ಫೋನ್ ನಂಬರ್ ಅದ, ಹೇಳ್ತೀನಿ, ಬರ್ಕೋರಿ. 99 ಇಲ್ಲಿಗೆ ಆ ಮಸ್ತ್ ಮಚಾನ್ ಡೀಟೇಲ್ಸು ಕಳಿಸ್ಬಹುದು ನೀವು, ಅಥವಾ ನಿಮ್ಗೆ ಗೊತ್ತಿರೋ ಜೋಕ್ಗಳನ್ನು ಕಳಿಸ್ಬಹುದು. ನಾನು ನಿಮ್ಮ ಜೋಕ್ಗಳನ್ನು ನಿಮ್ಮ ಹೆಸರನ್ನು ಇಡೀ ಕರ್ನಾಟಕಕ್ಕೆ ತಿಳಿಸ್ತೀನಿ. ಅಷ್ಟೇ ಅಲ್ಲದೆ ನೀವು ಒಂದು ಪೋಸ್ಟಲ್ ಅಡ್ರೆಸ್ ಅದ, ಅಲ್ಲಿಗೂ ನೀವು ಡೀಟೇಲ್ಸನ್ನು ಕಳಿಸ್ಬಹುದು. ಒಂದು A4 ಸೈಜ್ ಹಾಳಿ ಒಳಗೆ ನೀವು ಹೇಳ್ಬೇಕಂತಿರೋ ಜೋಕ್ಗಳು ಅಥವಾ ನಿಮ್ಮ ಊರಾಗಿನ ಮಸ್ತ್ ಮನುಷ್ಯ ಹೇಳ್ಬೇಕಂತಿರೋ ಜೋಕ್ಗಳನ್ನು ಜೊಟ್ಟಿ ಅವ್ರ ವಿವರಗಳನ್ನು ಒಂದು ಫೋಟೋ ಸಹಿತ ಕಳಿಸಿದ್ರೆ ನಮಗೆ ಅನುಕೂಲ ಆಗ್ತದೆ. ಕಾಯ್ತಿರ್ತೀನಿ. ಅಲ್ಲಿ ತನಕ ಮುಂದೆ ನಾಳೆ ಮತ್ತೆ ಜೋಕ್ ಜಂಕ್ಷನ್. ನೀವು ಮುಂದ ಜೋಕ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನು ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ: ಮುಂದ ಜೋಕ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.